ಪೂಜ್ಯ ಶ್ರೀ ಡಾ ರಾಚೋಟೀಶ್ವರ ಶಿವಾಚಾರ್ಯರ ಅನುಷ್ಠಾನ ಐತಿಹಾಸಿಕ ಅನುಷ್ಠಾನ ವೇಮು ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಅಭಿಮತ ಸುಕ್ಷೇತ್ರ ಅಂತೂರಬೆಂತೂರಿನ ಶ್ರೀ ಶಬ್ರ ಜಗದ್ಗುರು ಡಾ ರಾಚೋಟೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಕಠೋರ ಅನುಷ್ಠಾನ ಮತ್ತು ತಪಸ್ಸು ಐತಿಹಾಸಿಕವಾಗಿದ್ದು ಅವರ ಈ ಅನುಷ್ಠಾನ ಧಾರ್ಮಿಕ ಕ್ಷೇತ್ರದಲ್ಲಿ ಹೊಸ ಮುನ್ನುಡಿಯನ್ನು ಬರೆದು ಈ ಭಾಗದಲ್ಲಿ ಇತಿಹಾಸದ ಪುಟವನ್ನು ಸೇರಿರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದ ವೇದಮೂರ್ತಿ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಹೇಳಿದರು. ಅವರು ಗದಗ ಜಿಲ್ಲೆಯ ಸುಕ್ಷೇತ್ರ ಅಂತೂರಬೆಂತೂರ ಶ್ರೀ ಜಗದ್ಗುರು ಬೂದೀಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಜಗದ್ಗುರು ಡಾ ರಾಚೋಟೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿನಾಂಕ 4/5/2026 ರಂಡ ದಿನಾಂಕ 6/7/2026 ರವರೆಗೆ ಅಂದರೆ 33 ದಿನಗಳವರೆಗೆ ಮತ್ತು 775 ಗಂಟೆಗಳವರೆಗೆ ಗೈದ 60ನೇ ಮೌನಾನುಷ್ಠಾನ ಮತ್ತು 16ನೇ ಶಿವಯೋಗ ಸಮಾಧಿಯನ್ನು ಕೈಗೊಂಡು ಸಮಾಪ್ತಿಗೊಳಿಸಿದ ಹಿನ್ನೆಲೆಯಲ್ಲಿ ಸುಮಾರು 775 ವರ್ಷ ಬದುಕಿ ಬಾಳಿ ಈ ಭರತಖಂಡವನ್ನು ಪಾವನಗೈದ ಶ್ರೀಮಠದ ಮೂಲಪುರುಷ ಲಿಂಗೈಕ್ಯ ಶ್ರೀ ಬೂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಮೂಲಗದ್ದುಗೆಯ ಮತ್ತು ತಪೋನಿಷ್ಠ ಶ್ರೀಗಳ ದಿವ್ಯ ದರ್ಶನವನ್ನು ಪಡೆದ ಬಳಿಕ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ ಮತ್ತು ಧರ್ಮರಕ್ಷಣೆಗಾಗಿ ಪಾಪಕರ್ಮಗಳ ನಾಶಕ್ಕಾಗಿ ಕಾಲಕಾಲಕ್ಕೆ ಇಂತಹ ಅನುಷ್ಠಾನ ಮೂರ್ತಿಗಳ ತಪಸ್ಸು ಹಾಗೂ ಅನುಷ್ಠಾನ ಮತ್ತು ಆಶೀರ್ವಾದ ಅವಶ್ಯಕತೆ ಇದೆ ಎಂದರು. ಅಲ್ಲದೆ ಶ್ರೀಗಳ ಅನುಷ್ಠಾನದ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಸ್ಥಾಪಿಸಲಾದ 775 ಶಿವಲಿಂಗಗಳ ದರ್ಶನ ಮಾಡಿ ಹರ್ಷ ವ್ಯಕ್ತಪಡಿಸಿ ಸರ್ವರು ಈ ಕ್ಷೇತ್ರದ ದರ್ಶನ ಮಾಡಿ ಪೂಜ್ಯರ ಆಶೀರ್ವಾದ ಪಡೆಯಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಅಥಣಿಯ ಮುಖಂಡರಾದ ಶರಣಶ್ರೀ ಬಿಟಿ ಪಾಟೀಲ ದೊಡವಾಳ, ಮಲ್ಲು ತೇರದಾಳ, ಶ್ರೀಮಠದ ಸ್ಥಳೀಯ ಭಕ್ತರು ಪಾಲ್ಗೊಂಡಿದ್ದರು. ವರದಿ ಸುರೇಶ ಜಾಮಗೌಡ. ಪುಣ್ಯ ಭೂಮಿಯ ಈ ಬೂದೀಶ್ವರ ಮಹಾಸಂಸ್ಥಾನ ಮಠದ ಪೂಜ್ಯರಾಗಿರುವಂಥ ಶಟಸ್ಥಲ ಬ್ರಹ್ಮ ರಾಚೋಟೇಶ್ವರ ಮಹಾಸ್ವಾಮಿಗಳು ಅನ್ನ ನೀರು ಎಲ್ಲವನ್ನು ತ್ಯಜಿಸಿ 33 ದಿನಗಳ ಕಾಲ ಮೌನಾನುಷ್ಠಾನವನ್ನು ಗೈದು 775 ತಾಸು ಅನುಷ್ಠಾನವನ್ನು ಗೈದು ಲೋಕ ಕಲ್ಯಾಣಕ್ಕಾಗಿ ಸರ್ವರ ಕಲ್ಯಾಣಕ್ಕಾಗಿ ಸಕಲ ಜೀವಾತ್ಮಗಳಿಗೆ ಲೇಸನ್ನೇ ಬಯಸುವ ಶರಣನ್ನು ಹಾಗೆ ಈ ಮಹಾಕಾರ್ಯವನ್ನು ಗೈದಿದ್ದಾರೆ. ಆ ಪೂಜ್ಯರ ಆಶೀರ್ವಾದ, ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸಿಕೊಳ್ತೇವೆ. ವಿಶೇಷವಾಗಿ ಈ ಅಂತೂರು ಬೆಂತೂರು ಗ್ರಾಮದ ಈ ಹೊಸ ಪರಾಭಾವ ನಾಮ ಸಂವತ್ಸರದ 21ನೇ ಶತಮಾನದ ಭಾರತ ದೇಶ ಋಷಿಮುನಿಗಳ ಪರಂಪರೆ, ದೇವಾನುದೇವತೆಗಳ ಪರಂಪರೆಯಲ್ಲಿ ಬಂದಿರುವಂಥ ಈ ಪುಣ್ಯಭೂಮಿಯಲ್ಲಿ ನಮ್ಮ ಅಂತೂರು ಬೆಂತೂರು ಗ್ರಾಮದ ಶ್ರೀ ಬೂದೀಶ್ವರ ಮಹಾಸಂಸ್ಥಾನ ಮಠದ ಪೂಜ್ಯರ ಇನ್ನೊಂದು ಐತಿಹಾಸಿಕವಾಗಿ ಹೋಗಿರುವಂಥ ಒಬ್ಬರ ಪೂಜ್ಯರ ಬದ್ಧತ ಮುಂದೆ ಹೇಳಬೇಕಂದ್ರೆ, ಇಲ್ಲಿ 775 ವರ್ಷ ಬದುಕಿ ಬಾಳಿ ಹೋದಂಥ ಶ್ರೀ ಪರಮ ಪೂಜ್ಯ ಬೂದೀಶ್ವರ ಮಹಾಸ್ವಾಮಿಗಳು ಅವರದೊಂದು ಬಹಳ ವಿಶೇಷ ತಪಸ್ವಿನ ಶಕ್ತಿ ಈ ಶ್ರೀಮಠದಲ್ಲಿದೆ. ಈ ಪೂಜ್ಯರ ಈ ಗದ್ದಿಗೆಯನ್ನು ಸಹಿತ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ಪೂಜ್ಯರ ಗದ್ದಿಗೆ ದರ್ಶನವನ್ನು ಸಹಿತ ಇಲ್ಲಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಈಗಿನ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರಾಚೋಟೇಶ್ವರ ಮಹಾಸ್ವಾಮಿಗಳು ಸಹಿತ 33 ದಿನಗಳ ಕಾಲ ಊಟ ನೀರು ಎಲ್ಲವನ್ನು ತ್ಯಜಿಸಿ ಭಕ್ತರ ಉದ್ಧಾರಕ್ಕಾಗಿ, ಮಾನವರ ಉದ್ಧಾರಕ್ಕಾಗಿ ಅನುಷ್ಠಾನವನ್ನು ಗೈದು 775 ಮೊದಲನೇ ಪೂಜ್ಯರು
775 ವರ್ಷ ಶಿವಯೋಗ ಸಾಧನೆಯಿಂದ ಬದುಕಿ ಬಾಳಿ ಹೋದರೆ ಈ ಪೂಜ್ಯರು ಆ ಪೂಜ್ಯರ ಮಾರ್ಗದರ್ಶನದಲ್ಲೇ ಸಹಿತ 775 ತಾಸು ಈ ಮೌನಾನುಷ್ಠಾನವನ್ನು ಗೈದು ಒಂದು ಐತಿಹಾಸಿಕ ಧಾರ್ಮಿಕ ಇತಿಹಾಸವನ್ನು ಸೃಷ್ಟಿಸಿರುವುದು ನಮ್ಮೆಲ್ಲರಿಗೂ ಸಹಿತ ಅತ್ಯಂತ ಸಂತೋಷವನ್ನು ತಂದಿದೆ. ಪೂಜ್ಯರ ಅನುಗ್ರಹ ಆಶೀರ್ವಾದ ಸಮಸ್ತ ನಾಡಿನ ಸದ್ಭಕ್ತರ ಮೇಲೆ ಇರಲಿ. ಈ ಕಾಲ ಅನುಸಾರವಾಗಿ ಮಳೆ ಬೆಳೆ ಸರಿಯಾಗಿ ಇರಲಿ. ಸರ್ವ ಭಕ್ತರಿಗೂ ಸಹಿತ ಎಲ್ಲ ರೀತಿಯಾದಂಥ ಮನೋವಿಚಿತ ಶುಭ ಇಷ್ಟಾರ್ಥಗಳು ಸಿಗಲಿ. ಪೂಜ್ಯರ ಆಶೀರ್ವಾದ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಊಟ ಮಾಡಿ ಬಾ ಅಂತ ಹೇಳಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ಬ್ರಹ್ಮಾಂಡವೆಲ್ಲವೂ ಸಹಿತ ಶಿವಮಯವಾಗಿರುವಂಥದ್ದು. ಆದಿ ಮೂಲ ಅನಂತ ಎಲ್ಲವೂ ಸಹಿತ ಶಿವನೇ ಆಗಿರುವುದರಿಂದ ಈ ಅಂತೂರು ಬೆಂತೂರು ಪುಣ್ಯ ಸ್ಥಳದಲ್ಲಿ ಪುಣ್ಯ ಕ್ಷೇತ್ರದಲ್ಲಿ ನಮ್ಮ ಪರಮ ಪೂಜ್ಯರಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮ ರಾಚೋಟೇಶ್ವರ ಮಹಾಸ್ವಾಮಿಗಳು 33 ದಿನಗಳ ಕಾಲ ಅನುಷ್ಠಾನವನ್ನು ಗೈದಿರುವುದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆ ಅನುಷ್ಠಾನಗೈದಂಥ ಸಂದರ್ಭದಲ್ಲಿ ಈ ಶ್ರೀಮಠದ ಸಮಸ್ತ ಸದ್ಭಕ್ತರೆಲ್ಲ ಕೂಡಿಕೊಂಡು ಅಂತೂರು ಬೆಂತೂರು ಗ್ರಾಮದ ಸದ್ಭಕ್ತರೆಲ್ಲ ಕೂಡಿಕೊಂಡು 775 ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇದೊಂದು ವಿಶೇಷವಾದಂಥ ಅವಿಮುಕ್ತ ಪುಣ್ಯಕ್ಷೇತ್ರವಾಗಿದೆ ಅಂತ ಹೇಳಿದರೆ ತಪ್ಪಾಗಕ್ಕಿಲ್ಲ. ಇವತ್ತು ಮಹಾಕೂಟ ದೊಡ್ಡ ಪುಣ್ಯಕ್ಷೇತ್ರ ಧರ್ಮಕ್ಷೇತ್ರಗಳಿಗೆ ನಾವು ಹೋಗುತ್ತೇವೆ. ಅದೇ ರೀತಿಯಾಗಿ ನಮ್ಮ ಗದಗ ಜಿಲ್ಲೆ ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮವೂ ಸಹಿತ ಇವತ್ತೊಂದು ಅವಿಮುಕ್ತ ಧರ್ಮಕ್ಷೇತ್ರ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲ ಶಿವನ ಅನುಗ್ರಹ ಶಿವನ ಆಶೀರ್ವಾದ ಸಮಸ್ತ ಬ್ರಹ್ಮಾಂಡದ ಸರ್ವ ಸದ್ಭಕ್ತರು ಸರ್ವ ಜೀವಿಗಳಿಗೆ ಇರಲಿ ಅಂತೇಳಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ನಾಡಿನ ಸದ್ಭಕ್ತರು ತಾವು ಒಮ್ಮೆಯಾದರೂ ಸಹಿತ ಈ ಗದಗ ಜಿಲ್ಲೆ ಗದಗ ತಾಲೂಕಿನ ಬುಧೇಶ್ವರ ಸಂಸ್ಥಾನ ಮಹಾಮಠದ ಅಂತೂರು ಬೆಂತೂರು ಈ ಗ್ರಾಮದ ಶ್ರೀಮಠಕ್ಕೆ ಒಮ್ಮೆ ಭೇಟಿ ನೀಡಿ ಇಲ್ಲಿರುವಂಥ ಪೂಜ್ಯರ ದರ್ಶನವನ್ನು ಈ 775 ಲಿಂಗಗಳ ದರ್ಶನವನ್ನು ಮಾಡಿ ತಾವೆಲ್ಲರೂ ಸಹಿತ ಪುನೀತರಾಗಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ.